ಬಂಧನ ಭೀತಿ ಎದುರಾಗ್ತಾ ಇದೆ. ಎನಿ ಟೈಮ್ ಬಂಧನ ಆಗಬಹುದು. ಅರೆಸ್ಟ್ ವಾರೆಂಟ್ ಜೊತೆಗೆ ಪೊಲೀಸರು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸಮೀರ್ ಮನೆಯನ್ನ ಸುತ್ತುವರೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ. ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಆಗಬಹುದು. ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಸಮೀರ್ ವಾಸವಿದ್ದಾನೆ. ಆತನ ಮನೆಯನ್ನ ಸುತ್ತುವರೆದಿದ್ದಾರೆ. ಯೂಟ್ಯೂಬರ್ ಸಮೀರ್ಗೆ ಈಗ ಬಂಧನ ಭೀತಿ ಕಾಡ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಆತನನ್ನ ಬಂಧನ ಮಾಡಬಹುದು ಅನ್ನುವಂತ ಮಾಹಿತಿ, ಜೊತೆಗೆ ವಾರೆಂಟ್ ಜೊತೆಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಯೂಟ್ಯೂಬರ್ ಸಮೀರ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಪೊಲೀಸರು ಈಗಾಗಲೇ ಅಲ್ಲಿ ಮನೆ ಸುತ್ತಲೂ ಕೂಡ ಸುತ್ತುವರೆದಿದ್ದಾರೆ ಅನ್ನುವಂತ ವಿಚಾರ. ಎಫ್ಐಆರ್ ದಾಖಲಾಗಿದೆ. BNS ಒಂದಷ್ಟು ಆಕ್ಟ್ಗಳ ಮುಖಾಂತರ ಈಗ ದೂರನ್ನ ದಾಖಲು ಮಾಡಿರೋದು, ಆ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಸಮೀರ್ ಮನೆ ಮುಂದೆ ಧರ್ಮಸ್ಥಳ ಪೊಲೀಸರು ಸುತ್ತುವರೆದಿದ್ದಾರೆ ಅನ್ನುವಂತ ವಿಚಾರ. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಮೀರ್ನನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಸಮೀರ್ನನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡಬಹುದು. ಒಂದ್ ಕಡೆ ಪೊಲೀಸರು ಅವರ ಮನೆಯನ್ನ ಸುತ್ತುವರೆದಿರೋದು, ಮತ್ತೊಂದು ಕಡೆ ಅರೆಸ್ಟ್ ವಾರೆಂಟ್ ಕೂಡ ಇದೆ. ನೋಡಿ, ಈ ಹಿಂದೆ ಇತ್ತೀಚೆಗೆ ಬೆಳಗ್ಗೆ ನಡೆದಂಥ ಘಟನೆಯಲ್ಲಿ ತಿಮರೋಡಿಯನ್ನ ಯಾವುದೇ ಅರೆಸ್ಟ್ ವಾರೆಂಟ್ ಇರಲಿಲ್ಲ. ಈಗ ಸಮೀರ್ನನ್ನ ಬಂಧನ ಮಾಡಲಿಕ್ಕೆ ಅರೆಸ್ಟ್ ವಾರೆಂಟ್ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪೊಲೀಸರು ಆತನನ್ನ ಬಂಧನ ಮಾಡಬಹುದು ಇಮಿಡಿಯೇಟ್ ಆಗಿ. ಈಗಾಗಲೇ ಪೊಲೀಸರ ತಂಡದ ನೇತೃತ್ವದ ತಂಡ ಈಗಾಗಲೇ ಮನೆಯನ್ನು ಸುತ್ತುವರೆದಿರೋದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಮೀರ್ನನ್ನ ಬಂಧನ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಯಾವುದೇ ಕ್ಷಣದಲ್ಲಾದರೂ ಕೂಡ ಸಮೀರ್ನನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಅರೆಸ್ಟ್ ವಾರೆಂಟ್ ಕೂಡ ಇರೋದು. ಏನೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ ಅಂತ? ಹೌದು ಪ್ರವೀಣ್, ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿಗೆ ಈಗಾಗಲೇ ಪೊಲೀಸರು ತೆರಳಿರುವಂಥದ್ದು. ಅದರ ಮತ್ತೊಂದು ಮಾಹಿತಿಯ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಬಾರಿ ಧರ್ಮಸ್ಥಳ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಕರೆದಿದ್ರಂತೆ. ಆದರೆ ಆತ ಮಾತ ವಿಚಾರಣೆಗೆ ಯಾವುದೇ ರೀತಿಯಾಗಿ ಹಾಜರಾಗಲಿಲ್ಲ ಮತ್ತು ಆ ನೋಟಿಸ್ಗೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ನೀಡಲಿಲ್ಲ. ಹೀಗಾಗಿ ಇವತ್ತು ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ತೆರಳಿ ಆತನನ್ನು ಬಂಧಿಸುವುದಕ್ಕೆ ಈಗಾಗಲೇ ತೆರಳಿರುವಂಥದ್ದು ಮತ್ತು ಬನ್ನೇರುಘಟ್ಟದಲ್ಲಿ ಇರುವಂಥ ಆತನ ಬಾಡಿಗೆ ಮನೆಯ ಸುತ್ತ ಧರ್ಮಸ್ಥಳ ಪೊಲೀಸರು ಸುತ್ತುವರೆದಿರುವಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಆತನ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೇಳಿ ಬಂದಿತ್ತು. ಅಂದರೆ ಈತ ತನ್ನ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಅಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಅಂತೂ, ಜೊತೆಗೆ ಭಕ್ತರ ಭಾವನೆಗೆ ಇದರಿಂದ ಬಹಳಷ್ಟು ಧಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಸಾಕಷ್ಟು ಮಂದಿ ಇದರ ವಿರುದ್ಧ ಕೂಡ ಪ್ರತಿಭಟನೆ ಕೂಡ ನಡೆಸಿದ್ರು. ಅಂದರೆ ಮೊನ್ನೆ ಕ್ಷೇತ್ರದ ವಿರುದ್ಧ ಕೂಡ ಒಂದಷ್ಟು ಜನ ಈತನ ವಿರುದ್ಧ ಪ್ರತಿಭಟನೆ ಮಾಡಿರುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಂಥ ಶಾಸಕರು ಕೂಡ ಪ್ರಮುಖವಾಗಿ ಆಗ್ರಹಿಸಿದ್ದು ಇದನ್ನೇ. ಅಂದರೆ ಸಮೀರ್ ಅನ್ನುವಾತ ವಿಡಿಯೋಗಳನ್ನು ಈ ರೀತಿಯಾಗಿ ಮಾಡಿಕೊಂಡು ಆ ಕ್ಷೇತ್ರದ ವಿರುದ್ಧ ನಿರಂತರ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ಇದರಿಂದ ಭಕ್ತರ ಭಾವನೆಗಳಿಗೂ ಕೂಡ ಧಕ್ಕೆ ಆಗ್ತಿದೆ. ಸಮಾಜದ ಸ್ವಾಸ್ಥ್ಯ ಕೂಡ ಕದಡ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶ ಕೂಡ ಭಕ್ತರದ್ದಾಗಿರುವಂಥದ್ದು. ಹೀಗಾಗಿ ಸದ್ಯ ಪೊಲೀಸರು ಈಗಾಗಲೇ ಧರ್ಮಸ್ಥಳದ ಪೊಲೀಸರು ಬೆಂಗಳೂರಿಗೆ ತೆರಳಿರುವಂಥದ್ದು. ಬೆಂಗಳೂರಿನ ಬನ್ನೇರುಘಟ್ಟದ ಆತನ ಬಾಡಿಗೆ ಮನೆಯ ಸುತ್ತುವರಿದಿರುವಂಥದ್ದು. ಆದರೆ ಆತ ಆ ಮನೆಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಆತ ಎಲ್ಲಿದ್ದಾನೆ ಅನ್ನುವಂಥ ಶೋಧ ಕಾರ್ಯಕ್ಕೂ ಕೂಡ ಧರ್ಮಸ್ಥಳ ಪೊಲೀಸರು ಇಳಿದಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನನ್ನು ಪತ್ತೆ ಹಚ್ಚಿ ಧರ್ಮಸ್ಥಳಕ್ಕೆ ಕರೆದು ತರುವಂಥ ಸಾಧ್ಯತೆಗಳು ಇರುವಂಥದ್ದು. ಇದರ ಜೊತೆಗೆ ಈತನ ಬಂಧನ ಭೀತಿ ಎದುರಾಗ್ತಿದ್ದಂತೆ ಆತನ ತಂಡದಲ್ಲಿ ಗುರುತಿಸಿರುವಂತಹ ಗಿರೀಶ್ ಮಟ್ಟನ್ ಅವರು ಕೂಡ ಇನ್ಸ್ಟಾದಲ್ಲಿ ಒಂದು ಪೋಸ್ಟರ್ ಅನ್ನು ಕೂಡ ಹಾಕಿರುವಂಥದ್ದು. ಸಮೀರ್ ಅವರ ಬಂಧನ ಆಗುವಂತ ಸಾಧ್ಯತೆ ಇದೆ, ಇದರ ವಿರುದ್ಧವಾಗಿ ನಾವು ನಿಲ್ಲಬೇಕು ಅನ್ನುವಂಥ ಒಂದಷ್ಟು ಬರಹಗಳನ್ನು ಬರೆದು ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಮಯದಿಂದ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಯಾವಾಗ ಧರ್ಮಸ್ಥಳ ಭಾಗದಲ್ಲಿ ಉತ್ಖನನ ಆರಂಭ ಆಯಿತು, ಉತ್ಖನನ ಆರಂಭ ಆದ ನಂತರದಲ್ಲಿ ಭಕ್ತರು ಮತ್ತಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ 3 ಜನರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಏನು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಅದರ ಜೊತೆಗೆ ಸಮೀರ್ MD ವಿರುದ್ಧ ಕೂಡ ಬಹಳಷ್ಟು ಆಕ್ರೋಶ. ಈಗ ಸುಮೋಟೋ ಕೇಸ್ ಒಂದು ಮುಂಚೆನೆ ದಾಖಲಾಗಿತ್ತು. ಇದೀಗ ಬೇರೆ ಒಬ್ಬರು ಖಾಸಗಿ ವ್ಯಕ್ತಿ ದೂರು ದಾಖಲು ಮಾಡಿರೋದು. 2 ಪ್ರಕರಣವನ್ನ ಕ್ಲಬ್ ಮಾಡಿ ಅರೆಸ್ಟ್ ಮಾಡೋದಾ? ಸುಮೋಟೋ ಕೇಸ್ ಎಲ್ಲಿಗೆ ಬಂತು? ನೀವು ಹೇಳ್ತಾ ಇದ್ರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಬಂದಿರಲಿಲ್ಲ ಸಮೀರ್ ಅಂತ ಹೇಳಿ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ
ಧರ್ಮಸ್ಥಳ ಪೊಲೀಸರು 2 ಬಾರಿ ನೋಟಿಸ್ ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಸುಮೋಟೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಬಾರಿ ನೋಟಿಸು ನೀಡಿ ಉತ್ತರ ಕೊಡು ಏನು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರಂತೆ. ಆದರೆ ಆತ ಮಾತ್ರ 2 ಬಾರಿ ನೋಟಿಸು ನೀಡಿದಾಗಲೂ ಕೂಡ ತಿರಸ್ಕಾರ ಮಾಡಿದ್ದ, ಯಾವುದೇ ರೀತಿಯಾದಂಥ ಉತ್ತರ ಕೊಡಲಿಲ್ಲ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಪೊಲೀಸರೇ ಬೆಂಗಳೂರಿಗೆ ತೆರಳಿದ್ದಾರೆ. ಬನ್ನೇರುಘಟ್ಟದಲ್ಲಿರುವಂಥ ಆತನ ಮನೆಗೆ ತೆರಳಿ ಆತನಿಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಆತ ನೋಟಿಸಿಗೆ ಉತ್ತರ ನೀಡ್ತಿದ್ರೆ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಆತ ನೋಟಿಸಿಗೆ ಉತ್ತರ ನೀಡದೇ ಇರುವ ಕಾರಣವಾಗಿ ಧರ್ಮಸ್ಥಳ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟಕ್ಕೆ ತೆರಳಿ ಆತನಿಗಾಗಿ ಈಗಾಗಲೇ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಮಿತಾ. ರೈಟ್ ದಿನೇಶ್ ಸಂಪರ್ಕದಲ್ಲಿರಿ. ನೇನು ಕೆಲವೇ ಕ್ಷಣಗಳಲ್ಲಿ ಸಮೀರ್ ಬಂಧನ ಆಗೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಮೀರ್ಗೆ ಈಗ ಬಂಧನ ಭೀತಿ ಎದುರಾಗ್ತಾ ಇದೆ. ಎನಿ ಟೈಮ್ ಬಂಧನ ಆಗಬಹುದು. ಅರೆಸ್ಟ್ ವಾರೆಂಟ್ ಜೊತೆಗೆ ಪೊಲೀಸರು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸಮೀರ್ ಮನೆಯನ್ನ ಸುತ್ತುವರೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ. ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಆಗಬಹುದು. ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಸಮೀರ್ ವಾಸವಿದ್ದಾನೆ. ಆತನ ಮನೆಯನ್ನ ಸುತ್ತುವರೆದಿದ್ದಾರೆ. ಯೂಟ್ಯೂಬರ್ ಸಮೀರ್ಗೆ ಈಗ ಬಂಧನ ಭೀತಿ ಕಾಡ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಆತನನ್ನ ಬಂಧನ ಮಾಡಬಹುದು ಅನ್ನುವಂತ ಮಾಹಿತಿ, ಜೊತೆಗೆ ವಾರೆಂಟ್ ಜೊತೆಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಯೂಟ್ಯೂಬರ್ ಸಮೀರ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಪೊಲೀಸರು ಈಗಾಗಲೇ ಅಲ್ಲಿ ಮನೆ ಸುತ್ತಲೂ ಕೂಡ ಸುತ್ತುವರೆದಿದ್ದಾರೆ ಅನ್ನುವಂತ ವಿಚಾರ. ಎಫ್ಐಆರ್ ದಾಖಲಾಗಿದೆ. BNS ಒಂದಷ್ಟು ಆಕ್ಟ್ಗಳ ಮುಖಾಂತರ ಈಗ ದೂರನ್ನ ದಾಖಲು ಮಾಡಿರೋದು, ಆ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಸಮೀರ್ ಮನೆ ಮುಂದೆ ಧರ್ಮಸ್ಥಳ ಪೊಲೀಸರು ಸುತ್ತುವರೆದಿದ್ದಾರೆ ಅನ್ನುವಂತ ವಿಚಾರ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸಮೀರ್ನನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಸಮೀರ್ನನ್ನ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬಂಧನ ಮಾಡಬಹುದು. ಒಂದ್ ಕಡೆ ಪೊಲೀಸರು ಅವರ ಮನೆಯನ್ನ ಸುತ್ತುವರೆದಿರೋದು, ಮತ್ತೊಂದ್ ಕಡೆ ಅರೆಸ್ಟ್ ವಾರೆಂಟ್ ಕೂಡ ಇದೆ. ನೋಡಿ, ಈ ಹಿಂದೆ ಇತ್ತೀಚೆಗೆ ಬೆಳಗ್ಗೆ ನಡೆದಂತ ಘಟನೆಯಲ್ಲಿ ತಿಮರೋಡಿಯನ್ನ ಯಾವುದೇ ಅರೆಸ್ಟ್ ವಾರೆಂಟ್ ಇರಲಿಲ್ಲ. ಈಗ ಸಮೀರ್ನನ್ನ ಬಂಧನ ಮಾಡಲಿಕ್ಕೆ ಅರೆಸ್ಟ್ ವಾರೆಂಟ್ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪೊಲೀಸರು ಆತನನ್ನ ಬಂಧನ ಮಾಡಬಹುದು ಇಮಿಡಿಯೇಟ್ ಆಗಿ. ಈಗಾಗಲೇ ಪೊಲೀಸರ ತಂಡದ ನೇತೃತ್ವದ ತಂಡ ಈಗಾಗಲೇ ಮನೆಯನ್ನ ಸುತ್ತುವರೆದಿರೋದು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸಮೀರ್ನನ್ನ ಬಂಧನ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸಮೀರ್ನನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಅರೆಸ್ಟ್ ವಾರೆಂಟ್ ಕೂಡ ಇರೋದು. ಏನೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ ಅಂತ? ಹೌದು ಪ್ರವೀಣ್, ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿಗೆ ಈಗಾಗಲೇ ಪೊಲೀಸರು ತೆರಳಿರುವಂಥದ್ದು. ಅದರ ಮತ್ತೊಂದು ಮಾಹಿತಿಯ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಬಾರಿ ಧರ್ಮಸ್ಥಳ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಕರೆದಿದ್ರಂತೆ. ಆದರೆ ಆತ ಮಾತ್ರ ವಿಚಾರಣೆಗೆ ಯಾವುದೇ ರೀತಿಯಾಗಿ ಹಾಜರಾಗಲಿಲ್ಲ ಮತ್ತು ಆ ನೋಟಿಸ್ಗೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ನೀಡಲಿಲ್ಲ. ಹೀಗಾಗಿ ಇವತ್ತು ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ತೆರಳಿ ಆತನನ್ನು ಬಂಧಿಸುವುದಕ್ಕೆ ಈಗಾಗಲೇ ತೆರಳಿರುವಂಥದ್ದು ಮತ್ತು ಬನ್ನೇರುಘಟ್ಟದಲ್ಲಿ ಇರುವಂಥ ಆತನ ಬಾಡಿಗೆ ಮನೆಯ ಸುತ್ತ ಧರ್ಮಸ್ಥಳ ಪೊಲೀಸರು ಸುತ್ತುವರೆದಿರುವಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಆತನ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೇಳಿ ಬಂದಿತ್ತು. ಅಂದರೆ ಈತ ತನ್ನ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಅಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಅಂತೂ, ಜೊತೆಗೆ ಭಕ್ತರ ಭಾವನೆಗೆ ಇದರಿಂದ ಬಹಳಷ್ಟು ಧಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಸಾಕಷ್ಟು ಮಂದಿ ಇದರ ವಿರುದ್ಧ ಕೂಡ ಪ್ರತಿಭಟನೆ ಕೂಡ ನಡೆಸಿದ್ರು. ಅಂದರೆ ಮೊನ್ನೆ ಕ್ಷೇತ್ರದ ವಿರುದ್ಧ ಕೂಡ ಒಂದಷ್ಟು ಜನ ಈತನ ವಿರುದ್ಧ ಪ್ರತಿಭಟನೆ ಮಾಡಿರುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಂಥ ಶಾಸಕರು ಕೂಡ ಪ್ರಮುಖವಾಗಿ ಆಗ್ರಹಿಸಿದ್ದು ಇದನ್ನೇ. ಅಂದರೆ ಸಮೀರ್ ಅನ್ನುವಾತ ವಿಡಿಯೋಗಳನ್ನು ಈ ರೀತಿಯಾಗಿ ಮಾಡಿಕೊಂಡು ಆ ಕ್ಷೇತ್ರದ ವಿರುದ್ಧ ನಿರಂತರ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ಇದರಿಂದ ಭಕ್ತರ ಭಾವನೆಗಳಿಗೂ ಕೂಡ ಧಕ್ಕೆ ಆಗ್ತಿದೆ. ಸಮಾಜದ ಸ್ವಾಸ್ಥ್ಯ ಕೂಡ ಕದಡ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶ ಕೂಡ ಭಕ್ತರದ್ದಾಗಿರುವಂಥದ್ದು. ಹೀಗಾಗಿ ಸದ್ಯ ಪೊಲೀಸರು ಈಗಾಗಲೇ ಧರ್ಮಸ್ಥಳದ ಪೊಲೀಸರು ಬೆಂಗಳೂರಿಗೆ ತೆರಳಿರುವಂಥದ್ದು. ಬೆಂಗಳೂರಿನ ಬನ್ನೇರುಘಟ್ಟದ ಆತನ ಬಾಡಿಗೆ ಮನೆಯ ಸುತ್ತುವರಿದಿರುವಂಥದ್ದು. ಆದರೆ ಆತ ಆ ಮನೆಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಆತ ಎಲ್ಲಿದ್ದಾನೆ ಅನ್ನುವಂಥ ಶೋಧ ಕಾರ್ಯಕ್ಕೂ ಕೂಡ ಧರ್ಮಸ್ಥಳ ಪೊಲೀಸರು ಇಳಿದಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನನ್ನು ಪತ್ತೆ ಹಚ್ಚಿ ಧರ್ಮಸ್ಥಳಕ್ಕೆ ಕರೆದು ತರುವಂಥ ಸಾಧ್ಯತೆಗಳು ಇರುವಂಥದ್ದು. ಇದರ ಜೊತೆಗೆ ಈ
ಈತನ ಬಂಧನ ಭೀತಿ ಎದುರಾಗ್ತಿದ್ದಂತೆ ಆತನ ತಂಡದಲ್ಲಿ ಗುರುತಿಸಿರುವಂತಹ ಗಿರೀಶ್ ಮಟ್ಟನ್ ಅವರು ಕೂಡ ಇನ್ಸ್ಟಾದಲ್ಲಿ ಒಂದು ಪೋಸ್ಟರ್ ಅನ್ನು ಕೂಡ ಹಾಕಿರುವಂಥದ್ದು. ಸಮೀರ್ ಅವರ ಬಂಧನ ಆಗುವಂತಹ ಸಾಧ್ಯತೆ ಇದೆ, ಇದರ ವಿರುದ್ಧವಾಗಿ ನಾವು ನಿಲ್ಲಬೇಕು ಅನ್ನುವಂಥ ಒಂದಷ್ಟು ಬರಹಗಳನ್ನು ಬರೆದು ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಮಯದಿಂದ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಯಾವಾಗ ಧರ್ಮಸ್ಥಳ ಭಾಗದಲ್ಲಿ ಉತ್ಖನನ ಆರಂಭ ಆಯಿತು, ಉತ್ಖನನ ಆರಂಭ ಆದ ನಂತರದಲ್ಲಿ ಭಕ್ತರು ಮತ್ತಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ 3 ಜನರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಏನು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಅದರ ಜೊತೆಗೆ ಸಮೀರ್ MD ವಿರುದ್ಧ ಕೂಡ ಬಹಳಷ್ಟು ಆಕ್ರೋಶ. ಈಗ ಸುಮೋಟೋ ಕೇಸ್ ಒಂದು ಮುಂಚೆನೆ ದಾಖಲಾಗಿತ್ತು, ಇದೀಗ ಬೇರೆ ಒಬ್ಬರು ಖಾಸಗಿ ವ್ಯಕ್ತಿ ದೂರು ದಾಖಲು ಮಾಡಿರೋದು. 2 ಪ್ರಕರಣವನ್ನ ಕ್ಲಬ್ ಮಾಡಿ ಅರೆಸ್ಟ್ ಮಾಡೋದಾ? ಸುಮೋಟೋ ಕೇಸ್ ಎಲ್ಲಿಗೆ ಬಂತು? ನೀವು ಹೇಳ್ತಾ ಇದ್ರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಬಂದಿರಲಿಲ್ಲ ಸಮೀರ್ ಅಂತ ಹೇಳಿ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಧರ್ಮಸ್ಥಳ ಪೊಲೀಸರು 2 ಬಾರಿ ನೋಟಿಸ್ ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಸುಮೋಟೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಬಾರಿ ನೋಟಿಸು ನೀಡಿ ಉತ್ತರ ಕೊಡು, ಏನು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರಂತೆ. ಆದರೆ ಆತ ಮಾತ್ರ 2 ಬಾರಿ ನೋಟಿಸು ನೀಡಿದಾಗಲೂ ಕೂಡ ತಿರಸ್ಕಾರ ಮಾಡಿದ್ದ, ಯಾವುದೇ ರೀತಿಯಾದಂಥ ಉತ್ತರ ಕೊಡಲಿಲ್ಲ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಪೊಲೀಸರೇ ಬೆಂಗಳೂರಿಗೆ ತೆರಳಿದ್ದಾರೆ. ಬನ್ನೇರುಘಟ್ಟದ ಇರುವಂತ ಆತನ ಮನೆಗೆ ತೆರಳಿ ಆತನಿಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಆತ ನೋಟಿಸಿಗೆ ಉತ್ತರ ನೀಡ್ತಿದ್ರೆ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಆತ ನೋಟಿಸಿಗೆ ಉತ್ತರ ನೀಡದೇ ಇರುವ ಕಾರಣವಾಗಿ ಧರ್ಮಸ್ಥಳ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟಕ್ಕೆ ತೆರಳಿ ಆತನಿಗಾಗಿ ಈಗಾಗಲೇ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಮಿತಾ. ರೈಟ್, ದಿನೇಶ್ ಸಂಪರ್ಕದಲ್ಲಿರಿ. ನೇನು ಕೆಲವೇ ಕ್ಷಣಗಳಲ್ಲಿ ಸಮೀರ್ ಬಂಧನ ಆಗೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ